ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಹರಿ ಮತ್ತು ಕಂಠಿ ಇಬ್ಬರು ಕೈ ತೊಳ್ಕೊತಾ ಇರ್ತಾರೆ. ಅಲ್ಲಿಗೆ ಮಹಿ ಬಂದು ಬೇಗ ಬರಬೇಕಂತ ಅಣ್ಣ ಅಂತ ಹೇಳಿದ್ಕೆ ಸರಿ ಕಣೋ ನೀನು ಹೋಗು ನಾವು ಬರ್ತೀವಿ ಅಂತ ಹೇಳಬೇಕಾದ್ರೆ ಮಹಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಹರಿ ಹತ್ರ ಕಂಠಿ ಅಲ್ಲ ಕಣೋ ನೀನು ನೋಡಿದ್ರೆ ನಿಮ್ಮ ಮಾವ ನಿನ್ನ ಹತ್ರ ಸವಾಲು ಹಾಕಿದ್ದಾರೆ ಅಂತ ಹೇಳ್ತೀಯ, ಆದರೆ ಇವರು ಒಳಗಡೆ ಸಂತೋಷವಾಗಿ ಊಟ ಮಾಡ್ತಾ ಕೂತಿದ್ದಾರಲ್ಲೋ ಅಂತ ಹೇಳಿದ್ದಕ್ಕೆ ಅವ್ರು ಹಾಕಿರೋ ಸವಾಲೇನೆ ಒಳಗಡೆ ಸಂತೋಷವಾಗಿ ಊಟ ಮಾಡ್ತಾ ಕೂತಿರೋದು ಕಣೋ ಅಂತ ಹೇಳಿದ್ದಕ್ಕೆ ಹಾಗಾದರೆ ಅವ್ರೇನಾದ್ರು ಅದಕ್ಕೆನ ಕರ್ಕೊಂಡು ಹೋಗೋಕ್ಕೆ ಬಂದಿರ್ಬೋದು ಅಂತ ಹೇಳಿದಾಗ ಅದು ಮಾತ್ರ ಸಾಧ್ಯ ಇಲ್ಲ, ನಾನು ಮಾತ್ರ ಚಂದನನ್ನು ಅದು ಯಾವುದೇ ಕಾರಣಕ್ಕೂ ಈ ಹರಿ ಇರೋವರೆಗೆ ಕಳ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೇಕಾರೆ ಮುತ್ತು ಒಳಗಡೆಯಿಂದ ಹರಿ ಬೇಗ ಬಂದರು ಅಂತ ಹೇಳಿದಾಗ ಸರಿ ಆಯಿತು ಬಾ ಅಣ್ಣ ನನ್ನನ್ನೇ ಕರಿತಾ ಇರೋದು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಇಬ್ರು ಒಳಗಡೆ ಬರ್ತಾರೆ. ಕೂತ್ಕೊಳ್ಳಿ ಅಳಿ ಅಂದರೆ ಊಟ ಮಾಡಿ ಅಂತ ಹೇಳಿದಾಗ ಹರಿ ಆಯಿತು ಅಂತ ಕೆಳಗಡೆ ಕೂತ್ಕೊತಾನೆ. ಹಾಗೆ ನೀನು ಕೂತ್ಕೊಳ್ಳಪ್ಪ ಅಂತ ಹೇಳಿದಾಗ ಕಂಟಿನ್ಯೂ ಕೂತ್ಕೊತಾನೆ. ಆಗ ಮುತ್ತು ಮಹಿಗೆ ನೀನು ಕೂತ್ಕೊಳ್ಳೋ ಊಟ ಮಾಡು ಮಹಿ ಅಂತ ಹೇಳಿದ್ಕೆ ಇಲ್ಲ ಅಣ್ಣ ನಾನು ನಿನ್ನ ಜೊತೆಗೆ ಊಟ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಮಹಾಬಲ್ ಅವರು ಎಲ್ಲರೂ ಕೂತ್ಕೊಳ್ಳಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋದ್ರಾಯ್ತು ಬಾಮ ಚಂದನ ನೀನು ಅಂತ ಹೇಳಿದ್ದಕ್ಕೆ ಇಲ್ಲ ಅಪ್ಪ ನಾನು ಅವ್ರ ಜೊತೆಗೆ ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಎಲ್ಲರೂ ಊಟ ಮಾಡಿ ಅಂತ ಹೇಳಬೇಕಾದ್ರೆ ಹರಿ ಮಾತ್ರ ಮಹಾಬಲ್ ಅವ್ರನ್ನ ಹಾಗೆ ನೋಡ್ತಾ ಕೂತಿರ್ತಾನೆ. ಅದಕ್ಕೆ ಅಳಿಯಂದರೆ ನನ್ನನ್ನೇ ಯಾಕೆ ಹಂಗೆ ನೋಡ್ತಾ ಇದ್ದೀರಾ, ಊಟ ಮಾಡಿ, ಇವಾಗ ನಾನು ನಿಮ್ಮ ಮನೆಗೆ ಬಂದಿರೋದು ನೀವು ನನ್ನ ಹತ್ರ ಹೇಳಬೇಕು ಊಟ ಮಾಡಿ ಅಂತ, ಆದರೆ ನೀವು ನಾನೇ ನಿಮಗೆ ಹೇಳ್ತಾ ಇದ್ದೀನಿ ಆದರೆ ನೀವು ಊಟ ಮಾಡ್ತಾ ಇಲ್ವಲ್ಲ, ಇದರಲ್ಲಿ ನೋಡೋ ಅಂಥದ್ದು ಏನಿದೆ ಊಟ ಮಾಡಿ ಅಂತ ಹೇಳಬೇಕಾದ್ರೆ ಹರಿ ಅನುಮಾನದಿಂದನೇ ಊಟನ ಮುಗಿಸ್ತಾನೆ. ಊಟ ಮುಗ್ದಿದ್ದಾಯ್ತು ಹೋಗಿ ಕೈನ ತೊಳ್ಕೊಂಡು ಬಂದಾಗ ಟವಲ್ ತೊಗೊಳ್ಳಿ ಅಂತ ಟವಲ್ ಕೊಡ್ತಾರೆ. ಟವಲಲ್ಲಿ ಕೈನ ಒರೆಸ್ಕೊಂಡು ವಾಪಸ್ಸು ಮುತ್ತು ಕೈಗೆ ಕೊಡ್ತಾರೆ. ಕೂತ್ಕೊಳ್ಳಿ ಸರ್ ಅಂತ ಹೇಳಿದಾಗ ಕೂತ್ಕೊತಾರೆ. ತೊಗೊಳ್ಳಿ ಸರ್ ಬಾಳೆಹಣ್ಣು ತಿನ್ನಿ ಅಂತ ಹೇಳಿದ್ದಕ್ಕೆ ನಿಮ್ಮ ಕೈ ರುಚಿ ಮುಂದೆ ಇದೇನೂ ಅಲ್ಲ, ನಾನು ತುಂಬಾ ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀನಿ, ಹಾಗಾಗಿ ನಾನು ಇವಾಗ ಬಾಳೆಹಣ್ಣು ಬೇಡ ಅಂತ ಹೇಳಿದಾಗ ಅವರು ನಟರಾಜ್ ಅವ್ರು ಬಂದು ಅದು ಇದು ನಮ್ಮ ತೋಟದಲ್ಲೇ ಬೆಳೆದಿರೋದು ಪ್ಯೂರ್ ಆರ್ಗಾನಿಕ್ಕು ತಿನ್ಬೋದು ಅಂತ ಅವರು ಒಂದು ಬಾಳೆಹಣ್ಣು ಎತ್ಕೊತಾರೆ. ಮಹಾಬಲ್ ಅವ್ರು ನನಗೆ ಕೊಡ್ತಾರೇನೋ ಅಂತ ಕಾಯ್ತಾ ಇರಬೇಕಾದ್ರೆ ನಟರಾಜ್ ಅವ್ರು ಮಾತ್ರ ಅವ್ರ ಪಾಡ್ಗೆ ಅವರು ಬಾಳೆಹಣ್ಣು ತೊಗೊಂಡು ಬಂದು ಚೇರ್ ಮೇಲೆ ಕೂತ್ಕೊಂಡು ಅವ್ರ ಪಾಡ್ಗೆ ಅವ್ರು ತಿಂತಾ ಕೂತ್ಕೊತಾರೆ. ಆಗ ತಗೊಳ್ಳಿ ಸರ್ ಅಂತ ಹೇಳಿದ್ದಕ್ಕೆ ಮಹಾಬಲ್ ಅವರು ಒಂದು ಬಾಳೆಹಣ್ಣು ತೊಗೊಂಡು ತಿಂದು ಊಟ ತುಂಬ ಚೆನ್ನಾಗಿತ್ತು, ಅಂದಾಗೆ ನಿಮ್ದು ಯಾವಾಗ ಮುತ್ತು ಅವರೇ ಮದುವೆ ಅಂತ ಹೇಳಿದಾಗ ಮುತ್ತು ಏನು ಮಾತಾಡೋದಿಲ್ಲ. ಆಗ ಚಂದನ ಅದು ಅಪ್ಪ ನೋಡ್ತಾ ಇದ್ದೀವಿ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳ್ತಾಳೆ. ಅದು ನಿಮ್ಮ ಒಗ್ಗಟ್ಟನ್ನು ನೋಡಿ ನನಗೆ ಖುಷಿ ಆಯಿತು ಅಂತ ಹೇಳಬೇಕಾದ್ರೆ ನಟರಾಜ್ ಅವರು ಅದು ನೀವು ನಮ್ಮ ಮನೆ ಬಗ್ಗೆ ಏನೂ ಅನ್ನಲೇ ಇಲ್ಲ, ನಮ್ಮ ಮನೆ ಬಗ್ಗೆ ಹೇಗೆ ಅನ್ನಿಸ್ತು ನಿಮಗೆ, ನಮ್ಮ ಮನೆ ಜನಗಳ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನಟರಾಜ್ ಅವ್ರು ಕೇಳ್ತಾರೆ. ಅದಕ್ಕೆ ಮಹಾಬಲ್ ಅವರು ಇಲ್ಲ ನನಗೆ ತುಂಬಾ ಖುಷಿ ಆಯಿತು, ನಮ್ಮ ಮಗಳು ನಿಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿಯಾಗಿ ಹೋಗ್ತಾ ಇರೋದನ್ನ ನೋಡಿದ್ರೆ ನನಗೆ ತುಂಬಾ ಖುಷಿ ಆಯಿತು, ನಿಮ್ಮ ಮನೆಯಲ್ಲಿರೋರೆಲ್ಲರೂ ಒಳ್ಳೆಯವರು, ನನಗೆ ತುಂಬ ಇಷ್ಟ ಆಯಿತು ಅಂತ ಹಾಗೇ ಹೇಳ್ತಾರೆ. ಆಗ ನಟರಾಜ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅದಾದಮೇಲೆ ಸರಿ ನಾನು ನಿನ್ನ ಹೊರಡ್ತೀನಿ ಅಂತ ಹೇಳುವಾಗ ಸರಿ ಅಪ್ಪ ಆಯಿತು ಹೋಗ್ಬಿಟ್ಟು ಬನ್ನಿ, ಅಪ್ಪ ಅಮ್ಮನ್ನ ಕೇಳಿದೆ ಅಂತ ಹೇಳಿ, ಅಣ್ಣ ಅದಕ್ಕೆ ಎಲ್ಲರನ್ನೂ ಕೇಳಿದೆ ಅಂತ ಹೇಳಿ, ಹೋದ ತಕ್ಷಣ ಫೋನ್ ಮಾಡಿ ನನಗೆ ಅಮ್ಮನ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ ಅಂತ ಚಂದನ ಹೇಳ್ತಾಳೆ. ಸರಿ ನಮ್ಮ ಆಯ್ತು ಅವಳಿಗಂತೂ ನಿಂದೇ ಚಿಂತೆ ನಮ್ಮ ಆಯಿತು ಫೋನ್ ಮಾಡಿಸ್ತೀನಿ ನಾನು ಅಂತ ಹೇಳ್ತಾರೆ. ಅದಾದಮೇಲೆ ಅದು ಗೌಡ್ರೆ ನಾವು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಏನು ಧಾರಾಳವಾಗಿ ಕೇಳಿ ಏನು ಕೇಳಬೇಕಿತ್ತು ಅಂತ ನಟರಾಜ್ ಅವ್ರು ಹೇಳಿದ್ದಕ್ಕೆ ಅದು ಅಂತ ಹೇಳುವಾಗ ಆಂಟಿ ಹರಿ ಹತ್ರ ಅವರು ಹೋಗೋದಂತೂ ಕನ್ಫರ್ಮು, ನೀನೇ ಗೆದ್ದೆ ಬಿಡು ಹೆದರ್ಕೋಬೇಡ ಅಂತ ಹೇಳಬೇಕಾದ್ರೆ ಹರಿಗೆ ಇನ್ನೂ ತಳಮಳ ಜಾಸ್ತಿನೇ ಆಗಿರುತ್ತೆ. ನಟರಾಜ್ ಅವ್ರ ಹತ್ರ ಮಹಾಬಲ್ ಅವರು ಏನು ಕೇಳ್ತಾರೆ ಅಂತ ಎಲ್ಲರೂ ಕುತೂಹಲದಿಂದ ಇರಬೇಕಾದ್ರೆ ನಟರಾಜ್ ಅವ್ರ ಹತ್ರ ಅದು ನನ್ನ ಮಗಳನ್ನ ಮತ್ತು ನನ್ನ ಅಳಿಯಂದ್ರನ್ನ ಒಂದು ವಾರದ ಮಟ್ಟಿಗೆ ನಮ್ಮನೆ ಕರ್ಕೊಂಡು ಹೋಗ್ಬೋದಾ ಅಂತ ಕೇಳ್ತಾರೆ. ಎಲ್ರಿಗೂ ಶಾಕ್ ಆಗುತ್ತಂತೆ. ನಟರಾಜ್ ಅವರು ಏನಿದು ಇವ್ರು ಹೇಗೆ ಕೇಳ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರೊಳಗಡೆ ಹರಿ ಅದು ಇವಾಗ ಹೇಗಾಗುತ್ತೆ, ಇನ್ನೊಂದ್ಸಲ ಇಬ್ಬರು ಬರ್ತೀವಿ ಬಿಡಿ, ಏಕೆಂದರೆ ಚಂದನ ಅವ್ರಿಗೆ ಇವಾಗ ಇಂಟರ್ವ್ಯೂ ಇದೆ, ಇವಾಗೆಲ್ಲ ಬರೋಕ್ಕಾಗೋದಿಲ್ಲ ಹಾಗೆಲ್ಲ ಅಂತ ಹೇಳ್ತಾರೆ. ಚಂದನಾಗೆ ತುಂಬಾ ಖುಷಿ ಆಗುತ್ತೆ. ಆದರೆ ಯಾಕಪ್ಪ ಇವಾಗ ಅಂತ ಹೇಳಿದಾಗ ಇಲ್ಲಮ್ಮ ನಾನು ಆವಾಗ ನೀವೆಲ್ಲ ನಮ್ಮ ಮನೆಗೆ ಬಂದಾಗ ನಾವು ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡ್ಬಿಟ್ವಿ, ಆವಾಗ ನಿನ್ನ ಬೆಲೆ ನಮ್ಗೆ ಅರ್ಥ ಆಗಲಿಲ್ಲ, ಇವಾಗ ನಿನ್ನ ಬಿಟ್ಟಿರೋದು ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಮಗಳೇ, ಒಂದು ವಾರದ ಮಟ್ಟಿಗೆ ನಿಮ್ಮಮ್ಮ ಅಂತೂ ಊಟ ತಿಂಡಿ ಎಲ್ಲ ಬಿಟ್ಟಿದ್ದಾಳೆ, ಒಂದು ವಾರದ ಮಟ್ಟಿಗೆ ಬನ್ನಿ ಸಾಕು ಅಂತ ಮಹಾಬಲ್ ಅವರು ಹೇಳ್ತಾರೆ. ಹೇಳ್ತೀರಾ ಮುತ್ತು ಅಂತ ಕೇಳಿದಾಗ ಅದು ನಿಮ್ಮ ಮಗಳನ್ನ ನಾನು ಕರ್ಕೊಂಡು ಹೋಗೋದು ಬೇಡ ಅಂತ ಅದು ಹೇಗೆ ಹೇಳಲಿ ಸರ್ ಅಂತ ಹೇಳಬೇಕಾದ್ರೆ ಹರಿ ಅಲ್ಲ ಇಂಟರ್ವ್ಯೂ ಅಂತ ಅನುಮಾನ ಪಡ್ತಿರ್ತಾನೆ. ಅದಕ್ಕೆ ಇಂಟರ್ವ್ಯೂ ಆ ಥರ ಏನಾದ್ರು ಇತ್ತು ಅಂದರೆ ಅಲ್ಲಿಂದನೇ ಬಂದು ಅಟೆಂಡ್ ಮಾಡಲಿ, ನಾನು ಒಂದು ವಾರದ ಮಟ್ಟಗಲ್ವ ಕರಿತಾ ಇರೋದು ಅಂತ ಮಹಾಬಲ್ ಅವರು ಹೇಳ್ತಾರೆ. ಆಗ ನಟರಾಜ್ ಅವರು ಓ ಹೌದಾ, ಹಾಗಾದರೆ ನಾನು ಹೇಗೆ ನಂಬೋದು, ನಿಮ್ಮನ್ನು ನಂಬೋದಾ, ಒಂದು ವಾರ ಆದಮೇಲೆ ನಿಮ್ಮ ಮಗಳನ್ನ ವಾಪಸ್ ನಿಜವಾಗ್ಲೂ ಕಳಿಸ್ತೀರಾ ಅಂತ ಹೇಳಬೇಕಾದ್ರೆ ಮುತ್ತು ಏನಪ್ಪ ಮಾತಾಡ್ತಾ ಇದ್ದೀರಾ ನೀವು, ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿದ್ದಕ್ಕೆ
ಹೇಳಿದ್ದಕ್ಕೆ ನನ್ನ ಮನಸ್ಸಲ್ಲಿ ಅನುಮಾನ ಇದೆ, ಅದನ್ನು ಕೇಳ್ತಾ ಇದ್ದೀನಿ, ಅದರಲ್ಲಿ ಏನು ತಪ್ಪು, ಮನ್ಸಿಗೆ ಬಂದಿದ್ದನ್ನು ಕೇಳಿದ್ದೀನಿ ಅಂತ ಹೇಳಬೇಕಾದ್ರೆ, ಅಯ್ಯೋ ನೀವು ಕೇಳ್ತಾ ಇರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಯಾವ ಅನುಮಾನನೂ ಇಲ್ಲ. ನಿಮ್ಮ ಮಗಳನ್ನ ನಮ್ಮ ಮಗಳನ್ನ ಒಬ್ಳನ್ನೇ ನಾನು ಕರ್ಕೊಂಡು ಹೋಗ್ತಾ ಇಲ್ಲ, ನಮ್ಮ ಅಳಿಯಂದ್ರೂ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ವಾ, ಅಂದಮೇಲೆ ನಿಮಗೆ ನಂಬಿಕೆ ಇರಬೇಕು ಅಲ್ವಾ ಅಂತ ಹೇಳಬೇಕಾದ್ರೆ, ಅಯ್ಯೋ ಅಪ್ಪ ಸುಮ್ಮನೆ ಇರಿ, ಅವ್ರ ಮಗಳನ್ನ ಅವ್ರು ಕರ್ಕೊಂಡು ಹೋಗಲಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಚಂದನ ಏನಮ್ಮ ಹೇಳ್ತೀಯ ಅಂತ ಹೇಳಿದ್ದಕ್ಕೆ, ಆಯ್ತಪ್ಪ ಬರ್ತೀನಿ ಅಂತ ಚಂದನೂ ಒಪ್ಕೊತಾಳೆ. ಸರಿ ಆಯಿತು, ನಾನು ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ, ನಾನು ಇವಾಗ ಹೊರಡ್ತೀನಿ ಅಂತ ಹೇಳ್ದಂಗ, ಅದು ಅಪ್ಪ ಎಲ್ಲಿಗೆ ಹೋಗ್ತೀರಾ ಇವಾಗ ಅಂತ ಕೇಳಿದ್ದಕ್ಕೆ, ಅದು ಹೋಟೆಲಲ್ಲಿ ಉಳ್ಕೊಂಡಿರ್ತೀನಮ್ಮ, ಬೆಳಗ್ಗೆನೇ ಬಂದು ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಚಂದನ ಒಂಥರ ಅನುಮಾನ ಪಡ್ತಿರ್ತಾಳೆ. ಅದಕ್ಕೆ ಮುತ್ತು, ಅದು ನೀವು ಇಲ್ಲೇ ಉಳ್ಕೊಳ್ಳಿ ಅನ್ನೋದು ಅವಳ ಆಸೆ ಅಂತ ಹೇಳಿದಾಗ, ಅದು ನಾನಾ ಇಲ್ಲಿ ಅಂತ ಹೇಳಿದ್ದಕ್ಕೆ, ಅದು ನಿಮಗೆ ಇಲ್ಲಿ ಕಷ್ಟ ಆಗ್ಬೋದು ಆದರೆ ಅಂತ ಹೇಳುವಾಗ ನಟರಾಜವರು, ಅಂಥದ್ದೇನು ಕಷ್ಟ, ಇಲ್ಲಿ ನಮ್ಮನೆಯಲ್ಲಿ ಏನಿಲ್ವಾ ಅಂತ ಹೇಳಿದಾಗ, ಅಲ್ಲ ಅಪ್ಪ ಅದು ನಮ್ಮನೆ ದೊಡ್ಡ ಮನೆ ಅಲ್ವಾ, ಅದಕ್ಕೆ ನಮ್ಮನೆ ಕಷ್ಟ ಆಗ್ಬೋದು ಅಂತ ಹೇಳಿದೆ ಅಷ್ಟೇ ಅಂತ ಹೇಳಬೇಕಂದ್ರೆ, ಹರಿ ಹೌದಣ್ಣ, ಮುಂದಿನ ಸಲ ಬರೋ ಅಷ್ಟರೊಳಗಡೆ ದೊಡ್ಡ ಮನೆ ಕಟ್ಸಿರೋಣ, ಆಗ ಅವ್ರಿಗೆ ಸಪ್ರೇಟ್ ರೂಮೇ ಮಾಡೋಣ, ಇವಾಗ ಒಂದು ಹೋಟೆಲಲ್ಲೇ ಉಳ್ಕೊಂಡಿರಲಿ ಅಂತ ಹರಿನೂ ಹೇಳ್ತಾನೆ. ಅದಕ್ಕೆ ಮಹಾಬಲ್ ಅವರು, ಈಗ ನಾನು ಉಳ್ಕೊತಾ ಇಲ್ಲ ಇಲ್ಲಿ ಅಂತ ತಾನೇ ನಿಮ್ಗೆಲ್ರಿಗೂ ಬೇಸರ, ಯಾರೂ ಬೇಸರ ಮಾಡ್ಕೋಬೇಡಿ, ನಾನು ಇಲ್ಲೇ ಉಳ್ಕೊತೀನಿ, ಆಯಿತು ನಾನು ಇವತ್ತು ಇಲ್ಲೇ ಇದ್ದರೆ ನಿಮ್ಗೆಲ್ಲರಿಗೂ ಸಂತೋಷನಾ ಅಂತ ಹೇಳಬೇಕಾದ್ರೆ ನಟರಾಜ್ ಅವರು, ಅಯ್ಯೋ ಉಳ್ಕೊಳ್ಳೋದಕ್ಕೆ ಕಾರೇ ಬೇಕೇನು, ಸೂರಿದ್ರೆ ಸಾಕಾಗೋದಿಲ್ವಾ, ಕಣ್ ತುಂಬ ನಿದ್ದೆ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಎಲ್ಲಾದರೂ ನಡೆಯುತ್ತೆ, ಎ ಸಿ ಇಲ್ಲ ಅಂದರೂ ನಿದ್ದೆ ಬರುತ್ತಂತೆ ಅಂತ ಹೇಳಬೇಕಾದ್ರೆ, ಹೌದಲ್ವಾ, ಅಂದಮೇಲೆ ನಾನು ಇಲ್ಲೇ ಉಳ್ಕೊತೀನಿ, ನೀವು ಯಾರು ನನ್ನ ಬಗ್ಗೆ ಬೇಸರ ಮಾಡ್ಕೋಬೇಡಿ ಅಂತ ಮಹಾಬಲ್ ಅವರು ಹೇಳ್ತಾರೆ. ಆಗ ಎಲ್ರಿಗೂ ಖುಷಿ ಆಗುತ್ತೆ. ಅವರು ಅಲ್ಲೇ ಉಳ್ಕೊತಾರೆ ಅಂತ ಎಲ್ಲರೂ ಗೊತ್ತಾದ್ಮೇಲೆ ನಟರಾಜ್ ಅವ್ರಿಗೆ ಅನುಮಾನ ಜಾಸ್ತಿ ಆಗತ್ತಾ, ಅಲ್ಲ ಈ ಆಸಾಮಿ ಫಸ್ಟು ಮಗಳು ನೋಡಬೇಕು ಅಂತ ಬಂದ, ಅದಾದಮೇಲೆ ನೀರು ಕುಡ್ದ, ಅದಾದಮೇಲೆ ಊಟನೂ ಮಾಡ್ದ, ಇವಾಗ ಇಲ್ಲೇ ಉಳ್ಕೊತೀನಿ ಅಂದ, ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಂದ, ಎಲ್ಲೋ ಡೌಟ್ ಹೊಡಿತಾ ಇದೆಯಲ್ಲ, ಈ ಮನುಷ್ಯ ಬದಲಾಗಿದ್ದೀನಿ ಅಂತ ಹೇಳೋದ್ರಲ್ಲಿ ನನಗೇನೋ ಡೌಟ್ ಆಗ್ತಾ ಇದೆ ಅಂತ ನಟರಾಜ್ ಅವರು ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಇಲ್ಲಿ ಹೊರಗಡೆ ಕಂಟಿ ಜೊತೆ ಹರಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ, ಇಲ್ಲ ಕಣೋ, ಈ ಆಸಾಮಿ ಏನೋ ಪ್ಲ್ಯಾನ್ ಮಾಡ್ಕೊಂಡೇ ಇಲ್ಲಿಗೆ ಬಂದಿದ್ದಾನೆ. ಹೇಳಿದ್ದಕ್ಕೆ ಕಂಟಿ, ಇಲ್ಲ ಕಣೋ ನನಗೇನೋ ಆ ಥರ ಅಂತ ಅನ್ನಿಸ್ತಾ ಇಲ್ಲ, ನೀನು ಕಾರ್ನಲ್ಲಿ ಹೇಳಿದ್ದನ್ನು ನೋಡಿ ಇವ್ರು ಹೇಗೋ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿಗೆ ಬಂದ ಮೇಲೆ ಅವ್ರು ನಮ್ಮ ಜೊತೆ ಮಾತಾಡೋದು ನೋಡಿದ್ರೆ ಅದಕ್ಕೆ ನಾನು ನೋಡೋದಕ್ಕೆ ಬಂದಿದ್ದಾರೆ, ತುಂಬ ಒಳ್ಳೆಯವರು ಅಂತ ಅನಿಸುತ್ತಂತೆ, ಅವ್ರು ಇವಾಗ ಬದಲಾಗಿದ್ದಾರೆ ಹರಿ ಅಂತ ಹೇಳಿದಾಗ, ಏನೋ ನೀನು ಸಮಾಧಾನ ಮಾಡ್ತೀನಿ ಅಂದರೆ ಏನೋ ಹೇಳ್ತೀಯಲ್ಲೋ, ನಾನು ಯಾಕೋ ಅವ್ರ ಮನೆಗೆ ಹೋಗಬೇಕು, ಬಂದರು ಮಗಳನ್ನ ನೋಡಿದ್ರೆ ಹೋಗಬೇಕು, ಮಗಳನ್ನ ಮನೆಗೆ ಯಾಕೆ ಕರಿಬೇಕು ಅಂತ ಹೇಳಿದ್ದಕ್ಕೆ, ಅಲ್ಲ ಅವರು ಮಗಳನ್ನ ಒಬ್ಳನ್ನೇ ಕರೆದಿದ್ದಾರಾ, ನಿನ್ನನ್ನು ಕರೆದಿದ್ದಾರೆ ತಾನೆ ಅಂತ ಹೇಳಿದ್ದಕ್ಕೆ, ನಮ್ಮನೆಯಲ್ಲಿ ಹರಕುಂಕ್ಲು ಚಾಪೆನಲ್ಲಿ ನಾನು ಮಲಗಿದ್ರೂ ಪರವಾಗಿಲ್ಲ, ಅಲ್ಲಿಗೆ ಹೋದರೆ ನನಗೇನು ಮರ್ಯಾದೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿದ್ದಕ್ಕೆ, ಅದನ್ನ ಹರಿ ನೀನು ಅಟ್ಲೀಸ್ಟ್ ಅಲ್ಲಿಗೆ ಹೋದರೆ ಏನು ಪ್ಲ್ಯಾನ್ ಮಾಡ್ತಾರೆ ಅಂತ ನೋಡಿಕೊಂಡು ತಡೆಯೋದಕ್ಕಾದರೂ ನೋಡ್ಬೋದು, ಆದರೆ ಇಲ್ಲ ಅಂದರೆ ನೀನು ಅಲ್ಲಿ ಹೋಗಲಿಲ್ಲ ಅಂದರೆ ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದನ್ನು ಸಕ್ಸಸ್ಫುಲ್ಲಾಗಿ ನೆರವೇರಿಸೋದಕ್ಕೆ ನೀನೇ ದಾರಿ ಮಾಡಿಕೊಟ್ಟಂಗಾಗುತ್ತೆ ಅಂತ ಹೇಳಿದಾಗ, ಏನೋ ಕಂಡು ನೀನು ಹೆದರಿಸ್ತೀಯಾ ಅಂತ ಹೇಳಬೇಕಾದ್ರೆ, ಇಲ್ಲ ಇರೋದನ್ನೇ ಹೇಳ್ತಾ ಇದ್ದೀನಿ, ನೀನು ಅಲ್ಲಿಗೆ ಹೋಗೋದೇ ಸರಿ ಅಂತ ಹೇಳುವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋ ಅಷ್ಟರೊಳಗಡೆ ಮಹಾಬಲ್ ಅವರು, ಏನು ಅಣ್ಣ ತಮ್ಮ ಇಬ್ಬರು ಮಾತಾಡ್ತಾ ನಿಂತಿದ್ದೀರಾ, ಡಿಸ್ಟರ್ಬ್ ಮಾಡೋದನ್ನ ಅಂತ ಹೇಳಿದ್ದಕ್ಕೆ, ಆ ಥರ ಏನಿಲ್ಲ ಸರ್ ನೀವು ಮಾತಾಡಿ ಅಂತ ಹೇಳಿಬಿಟ್ಟು ಕಂಟಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದಮೇಲೆ ಹರಿ ಹತ್ರ, ಅದು ನಾನಿಲ್ಲಿ ಇವತ್ತು ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಲ್ವಾ ಅಳಿ ಅಂದರೆ ಅಂತ ಹೇಳಿದಾಗ, ಆ ಥರ ಏನೂ ಇಲ್ಲ, ನಿಮ್ಮ ಮಗಳಲ್ವಾ, ನೀವು ಬಂದರೆ ಅವಳಿಗೂ ಸಂತೋಷ ಆಗುತ್ತೆ, ಹಾಗೆ ನನಗೂ ಸಂತೋಷ ಆಗುತ್ತೆ ಅಂತ ಹೇಳಬೇಕಾದ್ರೆ, ಆದರೆ ನಾನಂತೂ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ನಿಮ್ಮ ಮನೆಯಲ್ಲಿ ಊಟ ಮಾಡ್ತೀನಿ ಅಂತ ಎಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ, ಆದರೆ ನಾನು ಬರೋ ಹಾಗೆ ಮಾತಾಡೋ ಹಾಗೆ ನೀನು ಮಾಡಿಬಿಟ್ಟೆ ಅಂತ ಹೇಳಿದ ತಕ್ಷಣ ಹರಿಗೆ ಫ್ಲ್ಯಾಶ್ ಆಗುತ್ತೆ. ಹಾಗಾದರೆ ನನ್ನ ಅನುಮಾನ ನಿಜನೇನಾ ಅಂತ ಹೇಳಿದ್ದಕ್ಕೆ, ಹೌದು ಖಂಡಿತ ನಿನ್ನ ಅನುಮಾನ ನಿಜ, ನಿನಗೆ ನಾನು ಏನಂತ ಹೇಳಿದ್ದೆ, ಇನ್ನು 1 ವಾರ ಅಂತ ಹೇಳಿದ್ದೆ, ಇವತ್ತು ಮೊದಲನೇ ದಿನ ಕಳೆದಿದೆ ಅಂತ ಅಂದಮೇಲೆ ಇನ್ನು 6 ದಿನದಲ್ಲಿ ನನ್ನ ಮಗಳು ನನ್ನ ಮನೆಯಲ್ಲಿ ಇದ್ದೇ ಇರ್ತಾಳೆ. ಮನಸ್ಸಿನಲ್ಲಿ ಸವಾಲುಗಳನ್ನು ಎದುರಿಸ್ಕೊಂಡು ಮುಂದೆ ಬಂದವನಿಗೆ ಇದೆಲ್ಲ ಒಂದು ಲೆಕ್ಕನೇನೋ, ನೀನು ನನ್ನ ಮುಂದೆ ಕುರಿ ಕಣೋ, ನಿನ್ನಂತರ ನಾನು ನನ್ನ ಸವಾಲನ್ನು ಗೆಲ್ಲೋದು ಅಷ್ಟೇನು ಕಷ್ಟ ಅಲ್ಲ, 7 ದಿನ ಅಂತ ಹೇಳಿದ್ದೆ ಅಲ್ವಾ, ಅದರಲ್ಲಿ 1 ದಿನ, ಒಂದೇ ದಿನದಲ್ಲಿ ನಾನು ಎಷ್ಟು ಮುಂದೆ ಬಂದಿದ್ದೀನಿ ನೋಡು, ಇನ್ನು 6 ದಿನ ಇರೋದು, 6 ದಿನದಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಇರೋ, ಆಗ ನೀನು ಏನಾಗ್ತೀಯ ಅಂತ ಅಂದರೆ ನೀರಿಲ್ಲದೆ ಇರೋ ಮೀನಿನ ಥರ ವಿಲವಿಲ ಅಂತ ಒದ್ದಾಡ್ತಾ ಇರ್ತೀಯ ಅಂತ ಹೇಳ್ತಾ ಇರುವಾಗಲೇ ಆ ಕಡೆಯಿಂದ ಚಂದನ ಬರ್ತಾ ಇರ್ತಾಳೆ. ಅಷ್ಟರೊಳಗಡೆ ಹರಿ ಕೈನ ಇಟ್ಕೊಂಡ್ಬಿಟ್ಟು ಥ್ಯಾಂಕ್ ಯು ಅಳಿ ಅಂದರೆ ಅಂತ ಕೈ ಮುಗಿಯೋದಕ್ಕೆ ಮಹಾಬಲ್ ಅವರು ಟ್ರೈ ಮಾಡ್ತಾ
ಇರ್ತಾರೆ. ಅಷ್ಟರಲ್ಲಿ ಏನಪ್ಪ ಏನಾಯ್ತಪ್ಪ ಅಂತ ಹೇಳಿದ್ದಕ್ಕೆ, ಹೌದು ಮಗಳೇ, ಇವತ್ತು ಅಳಿಯಂದ್ರಿಲ್ಲ ಅಂತ ಅಂದಿದ್ರೆ ನಿನ್ನನ್ನು ನಾನು ನೋಡೋದಕ್ಕಾಗ್ತಾ ಇರಲಿಲ್ಲ. ಅಳಿಯಂದ್ರು ನೀನು ನಮ್ಮನ್ನು ಎಷ್ಟೆಲ್ಲ ನೆನ್ಪು ಮಾಡ್ಕೋತೀಯ, ಎಷ್ಟು ಕಣ್ಣೀರು ಹಾಕ್ತಾ ಇರ್ತೀಯ ಅಂತ ಅಂದ್ಬಿಟ್ಟು ಹೇಳಿದ್ರು. ಆವಾಗಲೇ ನನಗೆ ನಿನ್ನ ಬಗ್ಗೆ ಗೊತ್ತಾಗಿದ್ದು. ಅಂಥದ್ರಲ್ಲಿ ಇವ್ರಿಗೆ ನಾನು ಥ್ಯಾಂಕ್ ಯು ಹೇಳಲೇಬೇಕಲ್ವ. ನನ್ನ ಅಳಿಯಂದ್ರಿಲ್ಲ ಅಂದಿದ್ರೆ ಇವತ್ತು ನಾನು ನಿನ್ನನ್ನು ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಅಳಿಯಂದ್ರಿಗೆ ಅಪ್ಪ ಮಗಳನ್ನ ಒಂದು ಮಾಡಬೇಕು ಅಂತ ತುಂಬ ಆಸೆ. ನಮ್ಮ ಅಳಿಯಂದ್ರಮ್ಮ, ನನಗೆ ಇವ್ರ ಬಗ್ಗೆ ನಾನು ತಪ್ಪು ತಿಳ್ಕೊಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ಹರಿಗೆ ಹಗ್ ಮಾಡಿಕೊಂಡು ಮುತ್ತು ಕೊಟ್ಕೊಂಡು ಸ್ವಲ್ಪ ಮಗಳ ಮುಂದೆ ಬಿಲ್ಡಪ್ನ ಜಾಸ್ತಿನೇ ಕೊಡ್ತಾ ಇರ್ತಾರೆ. ಮುತ್ತು ಮತ್ತು ಮಹಿ ಇಬ್ಬರು ಸೇರಿಕೊಂಡು ಅವ್ರಿಗೆ ಬೆಡ್ಡನ್ನು ರೆಡಿ ಮಾಡಿರ್ತಾರೆ. ಆಗ ಅಲ್ಲಿಗೆ ಚಂದನ ಬಂದು, ಯಾಕಣ್ಣ ಇದನ್ನೆಲ್ಲ ರಿಸ್ಕ್ ತೊಗೊಂಡು ರೆಡಿ ಮಾಡೋಕ್ಕೆ ಹೋದೆ ಅಂತ ಹೇಳಿದಕ್ಕೆ, ಅಲ್ಲಮ್ಮ ನಿಮ್ಮ ತಂದೆಯವರು ಇಷ್ಟು ಚೆನ್ನಾಗೆಲ್ಲ ನಮ್ಮ ಜೊತೆ ಮಾತಾಡಿದ್ರು, ಇಷ್ಟು ಚೆನ್ನಾಗಿ ಹೊಂದ್ಕೊತಾರೆ ನಮ್ಮ ಜೊತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮೊದಲನೇ ಟೈಮ್ ನಮ್ಮ ಮನೆಗೆ ಬಂದಿದ್ದಾರೆ ಅಂದಮೇಲೆ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಮಹಾಬಲ್ ಅವರು ಅಲ್ಲಿಗೆ ಬಂದು, ಅಲ್ಲ ನನಗೆ ನಾರ್ಮಲ್ ಬೆಡ್ ಮೇಲೆ ನಿದ್ದೆ ಬರಲ್ಲ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಬರುತ್ತೆ, ನೀವೇನು ಅದಕ್ಕೆಲ್ಲ ವರಿ ಮಾಡ್ಕೋಬೇಡಿ, ಇಷ್ಟೆಲ್ಲ ನನಗೋಸ್ಕರ ರಿಸ್ಕ್ ತೊಗೊಂಡು ಏನಕ್ಕೆ ಮಾಡೋಕ್ಕೆ ಹೋದ್ರಿ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್, ಇದು ನಮ್ಮ ಕರ್ತವ್ಯ, ನಾವು ಮಾಡಬೇಕು ಅಂತ ಹೇಳಿದಾಗ, ಅಪ್ಪ ಡ್ರೆಸ್ ಏನಾದರೂ ಚೇಂಜ್ ಮಾಡ್ತೀರಾ ಅಂತ ಹೇಳಿದ್ದಕ್ಕೆ, ಹ್ಞೂ ಮಗಳೇ, ನನ್ನ ಲಗೇಜು ಕಾರಲ್ಲಿದೆ, ತೊಗೊಂಡು ಬಂದುಬಿಡ್ತೀನಿ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ನಾನು ತೊಗೊಂಡು ಬರ್ತೀನಿ ಅಂತ ಮುತ್ತು ಹೇಳ್ತಾರೆ. ಆಗ ಇಲ್ಲ ಅಣ್ಣ, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಮಹಿ ಲಗೇಜ್ನ ತಂದು ಕೊಡ್ತಾನೆ. ಆಗ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿದಾಗ, ಎಲ್ಲಿ ಡ್ರೆಸ್ ಚೇಂಜ್ ಮಾಡೋದು ಅಂತ ಹೇಳಬೇಕಾದ್ರೆ ಚಂದನ ಅವ್ರನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಆ ರೂಮನ್ನು ನೋಡ್ಕೊಂಡು, ಅಲ್ಲಮ್ಮ ಮನೆಯಲ್ಲಿ ಇಷ್ಟೆಲ್ಲ ಕಷ್ಟ ಇದ್ರೂ ನಿನ್ಗೊಂದು ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಲ್ಲ, ಅದೇ ನನಗೆ ಸಂತೋಷ, ಅವ್ರು ಒಳ್ಳೆತನ ನನಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದಕ್ಕೆ, ಹೌದಪ್ಪ ಅವ್ರು ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ. ಸರಿ ಆಯಿತು, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ, ನಾನು ಅಲ್ಲಿರ್ತೀನಿ ಅಂದ್ಬಿಟ್ಟು ಚಂದನ ಈ ಕಡೆ ಬರ್ತಾಳೆ. ಡ್ರೆಸ್ನ ಚೇಂಜ್ ಮಾಡಿಕೊಂಡು ಅವ್ರು ಬಂದ ಮೇಲೆ, ಸರಿ ಆಯಿತು ಎಲ್ಲರೂ ಹೋಗಿ ಮಲ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಚಂದನ, ಸರಿನಪ್ಪ ಆಯಿತು, ಹೋಗಿ ನಾನು ಮಲ್ಕೊತೀನಿ, ಏನಾದ್ರು ಬೇಕು ಅಂದರೆ ನನ್ನನ್ನು ಎಪ್ಸಿ ಅಂತ ಹೇಳ್ತಾಳೆ. ಸರಿನಮ್ಮ ಆಯಿತು ಅಂತ ಹೇಳಬೇಕಾದ್ರೆ, ಸರಿ ಸರ್ ನಾವು ಹೋಗಿ ಮಲ್ಕೊತೀವಿ, ನಿಮ್ಗೇನಾದರೂ ಬೇಕು ಅಂದರೆ ಎಪ್ಸಿ ಅಂತ ಮುತ್ತನ್ನು ಹೇಳ್ತಾರೆ. ಸರಿ ಆಯಿತು, ಎಲ್ರಿಗೂ ಗುಡ್ ನೈಟ್ ಅಂತ ಹೇಳಿಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ. ಮಹಾಬಲ್ ಅವರು ಮಲಗಿದ ಮೇಲೆ ಹರಿ ಮಹಾಬಲ್ ಅವ್ರನ್ನೇ ನೋಡ್ತಾ ಮತ್ತೆ ವಾಪಸ್ಸು ಈ ಕಡೆ ಓಡಿ ಬಂದುಬಿಡ್ತಾನೆ. ಮಹಾಬಲ್ ಅವರು ಅಬ್ಸರ್ವ್ ಮಾಡಿರ್ತಾರೆ. ಇಲ್ಲಿ ಚಂದನ ಏನೋ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಸಡನ್ನಾಗಿ ಹರಿ ಬಂದಿದ್ದನ್ನು ನೋಡಿ ಬೆಚ್ಚಂತಾಳೆ. ಯಾಕ್ರಿ ಬೆಚ್ಚಿದ್ರಿ? ಅದು ನಾನು ನಿಮ್ಮನ್ನ ಅಂತ ಹೇಳಿದ್ಕೆ ಏನು ಅಂತ ಅವಳು ಹನುಮಂದಿಂದ ನೋಡೋಕೆ ಶುರು ಮಾಡ್ತಾಳೆ. ಅದು ಆಗಲ್ಲ ರೀ, ನಾನು ನಿಮಗೆ ಏನೋ ಅಂತ ಹೇಳೋವಷ್ಟರೊಳಗಡೆ ಮಗಳೇ ಅಂತ ಅಂದ್ಬಿಟ್ಟು ಅಲ್ಲಿಗೆ ಮಹಾಬಲ್ ಅವ್ರು ಬರ್ತಾರೆ. ಏನಪ್ಪ ಅಂತ ಹೇಳಿದ್ದಕ್ಕೆ, ಏನಿಲ್ಲಮ್ಮ, ನೀವಿಬ್ಬರು ಮಾತಾಡ್ತಾ ಇದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಆಯ್ತು ಅಂತ, ಅದು ನಿನಗೆ ಗುಡ್ ನೈಟ್ ಹೇಳೋಣ ಅಂತ ಬಂದೆ ಅಂತ ಹೇಳಿದ್ದಕ್ಕೆ, ಹಾಂ ಅಪ್ಪ ಗುಡ್ ನೈಟ್ ಅಂತ ಹೇಳಬೇಕಾದ್ರೆ, ಗುಡ್ ನೈಟ್ ಅಳಿ ಅಂದರೆ ಡಿಸ್ಟರ್ಬ್ ಆಗಿದ್ರೆ ಸಾರಿ ಅಂತ ಹೇಳಿಬಿಟ್ಟು ಮಹಾಬಲ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಅದು ರೀ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು ರೀ ಅಂತ ಹೇಳಿದ್ದಕ್ಕೆ, ನೋಡಿ ಏನೇ ಇದ್ದರೂ ಬೆಳಗ್ಗೆಗೆ ಮಾತಾಡಿ, ನೀವ್ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದರೆ, ಅಪ್ಪ ಅದನ್ನು ನೋಡಿ ತಪ್ಪು ತಿಳ್ಕೊಂಡಿದ್ರೆ ಹೋಗಿ ನೀವು ಇಲ್ಲಿಂದ ಅಂತ ಹೇಳಿದಾಗ, ಇಲ್ಲ ನಾನು ಇವಾಗಲೇ ಹೇಳಬೇಕು ಅಂತ ಹೇಳಿದ್ದಕ್ಕೆ, ಈಗ ಹೋಗಿ ಪ್ಲೀಸ್ ಅಂತ ಅಂದೆ, ಇಲ್ಲ ಅಂದರೆ ಅಣ್ಣನ ಕರಿಬೇಕಾಗುತ್ತೆ ಅಂತ ಹೇಳಿದಾಗ, ಸರಿ ಸರಿ ಆಯಿತು ಹೊರಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹರಿ ಹೊರಡ್ತಾನೆ. ಇವತ್ತಿನ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.